ಹಲೋ. ಹಲೋ ಸರ್, ನಮ್ಮ ಮಗನ್ನ ನಿಮ್ಮ ಹತ್ರ ಟ್ಯೂಷನ್ಗೆ ಸೇರ್ಸೋಣ ಅಂತ. ಹಾಂ ಶೋರ್ ಕಳಿಸಿ. ಅದು ಪ್ರತಿ ಸಲ 100 ತೊಗೊಳೋನು, ಈ ಸಲ 99 ತೊಗೊಂಡ್ಬಿಟ್ಟವನೆ. ಅದಕ್ಕೆ ಸ್ವಲ್ಪ ಟ್ಯೂಷನ್ಗೆ ಹಾಕೋಣ. ನೋ ದಟ್ಸ್ ಓಕೆ. ಯಾವ ಟೈಮಿಂಗ್ ಕಂಫರ್ಟಬಲ್ ನಿಮಗೆ ಈವ್ನಿಂಗ್ಸು? ಅಯ್ಯೋ ಸರ್, ನೀವು ಗುರುಗಳು, ಅವ್ನು ವಿದ್ಯಾರ್ಥಿ. ನೀವು ಹೇಳಿದ ಟೈಮಿಗೆ ಅವ್ನು ಬಂದು ಕಲ್ತ್ಕೊಂಡು ಹೋಗ್ಬೇಕು, ಅವ್ನು ಹೇಳೋದಲ್ಲ. ನೀವು ಹೇಳಿ ಸರ್, ನೀವು ಹೇಳಿ. ಓಕೆ. ಈವ್ನಿಂಗು 5 o'clock ಓಕೆನಾ? ಸರ್, ಅದು ಅವನು ಅಬ್ಯಾಕೂಸ್ ಕ್ಲಾಸಿಗೆ ಸೇರಿಸ್ಬಿಟ್ಟಿದ್ದೀವಿ ಅವನ್ನ 5 to 6. ಅದೇನು ಅಂತ ನಮಗೂ ಗೊತ್ತಿಲ್ಲ, ಬಟ್ ಏನೋ ಕೇಳಕ್ಕೆ ಚೆನ್ನಾಗಿದೆ ಅಂತ ಹಾಕಿದ್ದೀವಿ. ಅದು ಬಿಟ್ಟು ನೀವು ಹೇಳಿ ಸರ್, ನೀವು ಹೇಳಿದ ಟೈಮಿಗೆ ಬರ್ತಾನೆ ಸರ್ ಅವನು. 6 o'clock ಕಳಿಸ್ಬಿಡಿ ಹಾಗಾದರೆ. ಸರ್, ಅದು 6 o'clockಗೆ ಅವನು ಸ್ವಿಮ್ಮಿಂಗ್ ಪೂಲ್ ಕ್ಲಾಸಸ್ಗೆ ಹಾಕಿದ್ದೀವಿ ಅವನ್ನ. ಅದು ಇವಾಗ ಟ್ಯೂಬ್ ಹಾಕೊಂಡು ಈಜೋದು ಕಲ್ತವನೆ. ಇವಾಗ ಒಂಚೂರು ಪಚ ಅಂತ ಕಾಲೆಲ್ಲ ಆಡಿಸ್ತಾನೆ. ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಸರ್, ಎಲ್ಲ ಬೇಕಲ್ಲ ಸರ್. 7ಗೆ ಒಂದು ಬ್ಯಾಚ್ ಇದೆ, ಸ್ವಲ್ಪ ದೊಡ್ಡ ಮಕ್ಕಳು ಬರ್ತಾರೆ, ಬಟ್ ಪರವಾಗಿಲ್ಲ, ಐ ಕ್ಯಾನ್ ಅಡ್ಜಸ್ಟ್. 7 o'clock ಕಳಿಸ್ಬಿಡಿ. 7ಗೆ ಭರತನಾಟ್ಯಂ ಕ್ಲಾಸ್ ಒಂದಿದೆ. ಅದು ಸರ್ ಸ್ವಿಮ್ಮಿಂಗ್ ಪೂಲಲ್ಲಿ ಒದ್ದೆ ಆಗ್ಬಿಟ್ಟಿರ್ತಾನಲ್ಲ, ಅವ್ನು ಆಚೆ ಕರ್ಕೊಂಬಂದು ಒಣಗಿಸಿ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ಒಂಚೂರು ಸರ್ ನೋಡಿ ಸರ್, ಒಂಚೂರು 7 to 8 ಅವನಿಗೆ ಭರತನಾಟ್ಯಂ ಇರುತ್ತೆ. 8 ಗಂಟೆಗೆ ಕಳಿಸ್ಬೋದಾ ಸರ್? 8 ಗಂಟೆಗೆ ಅದು ಗಿಟಾರ್ ಹೊಡಿಯೋಕೆ ಹೋಗ್ತಾನೆ ಅವನು, ಗಿಟಾರ್ ಕ್ಲಾಸು. ಅದು ತಬಲಾ ಹೊಡಿತಿದ್ದ, ಹೊಡೆದು ಇವಾಗ ಹೊಡೆದೋಗ್ಬಿಡ್ತು ಅಂದ್ಬಿಟ್ಟು ಈಗ ಗಿಟಾರು ಕಲಿಯೋಕ್ಕೆ ಶುರು ಮಾಡಿದ್ವಿ ಸರ್. ಸರ್ ನೋಡಿ ಸರ್, ಒಂಚೂರು ಬೇರೆ ಟೈಮಿಂಗ್ ಹೇಳಿ ಸರ್. ನೋಡಿ, 9 ಗಂಟೆಗೆ ಒಂದು ಲಾಸ್ಟ್ ಬ್ಯಾಚ್ ಇದೆ, ಫ್ರೀ ಇದನ್ನ ಕೇಳಿ ನಿಮ್ಮ ಹುಡುಗ. 9 ಗಂಟೆಯಿಂದ 10 ಗಂಟೆವರೆಗೂ ಯಾವ ಕ್ಲಾಸು ಬೇಡ, ನಂಗೆ ಊಟ ಕೊಡು, ಇಲ್ಲಾಂದರೆ ಒಂದು ಲೋಟ ಸೂರ್ಯವಂಶದ ವಿಷ ಕೊಟ್ಬಿಡು ಅಂತ ನಮ್ಮ ಹುಡುಗನ ಒಂದೇ ಸಮನೆ ಗಲಾಟೆ ಸರ್. ಪಾಪ ಅನಿಸ್ಬಿಡ್ತು. ಹಂಗೆ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರಲ್ವ ಸರ್, ಮನುಷ್ಯತ್ವ ಇರಬೇಕಲ್ಲ. ಅದಕ್ಕೆ ಊಟ ಮಾಡ್ಬೇಕಾದ್ರೆ ನಾಳೆ ಕ್ಲಾಸ್ಗೆ ಏನು ಬೇಕೋ ಆ ರಿವಿಷನ್ ಅದನ್ನೆಲ್ಲ. ಒಂದು ನಿಮಿಷ 10 ಗಂಟೆಗೆ ನಾನೇ ನಿಮ್ಮ ಮನೆಗೆ ಬಂದ್ಬಿಟ್ಟು ಪಾಠ ಮಾಡ್ಬಿಟ್ಟು ಹೋಗ್ತೀನಿ. ಫ್ರೀ ಇರ್ತಾರಾ ಸಾಹೇಬ್ರು? ಸರ್, ಅದು ಅವನದು ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗುತ್ತಲ್ವಾ, ಬೆಳೆಯೋ ಹುಡುಗ ಅಲ್ವಾ ಸರ್, ಅದಕ್ಕೆ ತುಂಬ ನಾವು ಟಾರ್ಚರ್ ಇಕ್ಕೋಕ್ಕೂ ಆಗಲ್ಲ. ಬಿಡಿ ಸರ್, ಏನು ಮಾಡೋದು, ಇನ್ನೊಂದು 6 ತಿಂಗಳಾಗಲಿ, ಅವನು ಈ ಕ್ಲಾಸ್ಗಳೆಲ್ಲ ಮುಗಿತವೆ ಅಷ್ಟರಲ್ಲಿ, ಆವಾಗ ಸರಿಮಾ, ಬೇಜಾರು ಮಾಡ್ಕೊಬಿಡಿ ಸರ್. ಆಯ್ತು, ಆಗಲಿ, ಒಂದು 5-6 ತಿಂಗಳಾಗಲಿ. ಅವನು ಭರತನಾಟ್ಯ ಮಾಡುವಾಗ ಅಬ್ಯಾಕಸ್ ಕಲ್ತು ಆಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಮನೆಗೆ ಬಂದು ಪಾಪ ಊಟ ಮಾಡ್ಬಿಟ್ಟು ಮಲ್ಗಕ್ಕೆ ಅವನಿಗೂ ಸುಸ್ತಾಗುತ್ತೆ. ಒಂದು 6 ತಿಂಗಳಾಗಲಿ, ಅವನು ಬದುಕಿದ್ರೆ ಪಾಠ ಮಾಡ್ತೀನಿ.